ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇ ರೀತಿಯಾಗಿ ಡೈಲಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಅಂತೂ ತುಮಕೂರಲ್ಲಿ ತುಂಬ ಅಂದರೆ ತುಂಬ ಮಳೆ ಇತ್ತು. ನೋಡ್ತಾ ಇರ್ಬೋದು, ಹೆವಿ ರೈನ್ ಅಂತ ಹೇಳ್ಬೋದು. ಏನೂ ಕೂಡ ಕಾಣ್ತಾ ಇರಲಿಲ್ಲ. ಇವನ್ ಮರಗಳಾಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಅಷ್ಟು ಗಾಳಿ ಮಳೆ ಎಲ್ಲ ಇತ್ತು. ಹೌದು, ನಾವು ತುಮಕೂರಲ್ಲಿ ಇದ್ವಿ ಆ ದಿನ ಅಂತ ಅನ್ನೋ ಆಗಿದ್ರೆ ಕಮೆಂಟ್ ಮಾಡಿ. ಮಳೆ ಹೇಗಿತ್ತು ನಿಮ್ಮ ಊರಿನಲ್ಲಿ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಮಳೆ ಇತ್ತು. ಈ ವರ್ಷದಲ್ಲಿ ಇಷ್ಟು ಜಾಸ್ತಿ ಮಳೆ ಆಗಿದ್ದು ಮೇ ಬಿ ಹಿಂದಿನ ದಿನವೇ ಅಂತ ಅನಿಸುತ್ತೆ. ಇದು ನಾನು ಹಿಂದಿನ ದಿನ ಮಾಡಿರೋ ಅಂಥ ವಿಡಿಯೋ ಸ್ನೇಹಿತರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಮಳೆ ನೋಡಿಕೊಂಡು. ಆದಷ್ಟು ಸಂಜೆ ಟೈಮಲ್ಲಿ ಬರೋದ್ರಿಂದ ಈ ಮಳೆ ಆಚೆ ಹೋಗಿರೋರಾಗ್ಬೋದು, ಡ್ಯೂಟಿಗೆ ಹೋಗಿರೋರಾಗ್ಬೋದು, ಮಕ್ಕಳುಗಳು ಕಾಲೇಜು ಸ್ಕೂಲು ಅಂತ ಹೋಗಿರ್ತಾರೆ. ಸ್ವಲ್ಪ ಅವರಿಗೆಲ್ಲ ಪ್ರಾಬ್ಲಮ್ ಆಗತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಪ್ರಕೃತಿ ನಿಯಮ ಅಲ್ವಾ. ಅದೇ ರೀತಿಯಾಗಿ ಇವತ್ತು ಫ್ರೂಟ್ಸ್ಗಳನ್ನು ತರಿಸಿದೆ. ನಮ್ಮ ಮನೆಯಲ್ಲಿ ಇಲ್ಲಿ ಒಂದು ಫ್ರೂಟ್ ಸ್ಟಾಲ್ ಅಂತಲೇ ಇರುತ್ತೆ. ಅಲ್ಲಿ ಡ್ರೈ ಫ್ರೂಟ್ಸು ಪ್ರತಿಯೊಂದು ಕೂಡ ಸಿಗುತ್ತೆ. ಅಲ್ಲಿ ನಾನು ವಾರಕ್ಕೆ ಒಂದು ಸಲ ಫ್ರೂಟ್ಸನ್ನು ತೊಗೊಂಡು ಬರೋದು. ಡೈಲಿ ಏನೂ ತೊಗೊಂಡು ಬರೋಕ್ಕೆ ಹೋಗೋದಿಲ್ಲ. ವಾರಕ್ಕೆ ಒಂದು ಸಲ ತೊಗೊಂಡು ಬಂದರೆ ಅದನ್ನು ವಾರ ತನಕನೂ ಕೂಡ ತಿನ್ಕೊತೀವಿ. ಕೆಲವೊಂದು ಸಲ ಮಾತ್ರ ಬೇಗ ಖಾಲಿ ಆಗಿಬಿಡುತ್ತೆ. ಏನಾದರೂ ಫ್ರೂಟ್ಸು ರೆಸಿಪಿಗಳನ್ನು ಮಾಡಿದಾಗ ಮಾತ್ರ. ಈ ಥರ ಆ್ಯಪಲ್ಲು ತುಂಬಾ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಾಗಿರುತ್ತೆ ತಿನ್ನಬೇಕಾದ್ರೆ. ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮರಳು ಥರ ಇರೋದಿಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಈ ವರ್ಷದಲ್ಲಿ ಮೊದಲನೇ ಸಲ ನಾನು ಮಾವಿನ ಹಣ್ಣನ್ನು ಮನೆಗೆ ತೊಗೊಂಡು ಬಂದಿರೋದು. ಸ್ವೀಟು ಸ್ವಲ್ಪ ಕಡಿಮೆ ಇತ್ತು, ಆದರೂ ಕೂಡ ಮಾವಿನ ಹಣ್ಣು ಅಂತಂದರೆ ಅದು ಮಾವಿನ ಹಣ್ಣೇ ಬಿಡಿ, ಅದರಲ್ಲಿ ಬೇರೆ ಮಾತೇ ಇಲ್ಲ. ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಸೀಸನಲ್ ಫ್ರೂಟ್ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಪಪ್ಪಾಯನೂ ಅಷ್ಟೇ, ವಾರಕ್ಕೆ ಒಂದ್ರ ಥರ ತಿಂತೀವಿ, ಒಂದು ದಿನವೇ ತಿನ್ನೋದು. ಚಿಕ್ಕ ಸೈಜಿಂದೇ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಬಾಳೆಹಣ್ಣಂತೂ ಡೈಲಿ ಬೇಕೇ ಬೇಕು. ಡೈಲಿ ಎಲ್ಲರೂ ಕೂಡ ಬಾಳೆಹಣ್ಣನ್ನು ತಿಂತಾ ಇರ್ತೀವಿ. ಸೊ ಸ್ವಲ್ಪ ಹೇಳಿದ್ನಲ್ವ, ವಾರಕ್ಕೆ ಆಗೋವಷ್ಟು ಅಂತ ಹೇಳಿಬಿಟ್ಟು. ಇದು ಕೆಲವೊಂದು ಸಲ ಮಿಲ್ಕ್ ಶೇಕ್ಗಳಾಗ್ಬೋದು, ನಾನು ಹೇಳಿದಾಗೆ ರೆಸಿಪಿಗಳನ್ನು ಮಾಡಿದ್ರೆ ಬೇಗನೆ ಖಾಲಿ ಮಾಡಿಬಿಡ್ತೀನಿ. ಇವಾಗ ಮತ್ತೆ ತೊಗೊಂಡು ಬರ್ತೀನಿ. ಸೊ ಪೈನಾಪಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಲಾಸ್ಟ್ ಟೈಮ್ ತಂದಿದ್ದು ತುಂಬ ಸ್ವೀಟಾಗಿತ್ತು ಸ್ನೇಹಿತರೆ. ಅದಕ್ಕೆ ಈ ಸಲವೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದನ್ನೇ ತಂದಿದ್ದೀನಿ. ಕರ್ಬೂಜ ಅಂತೂ ಬೇಕೇ ಬೇಕು. ಡೈಲಿ ಇಲ್ಲ ಆಲ್ಟರ್ನೇಟ್ ಡೇಸಲ್ಲಿ ನಾನು ಕರ್ಬೂಜ ಮಿಲ್ಕ್ ಶೇಕು ಅಥವಾ ಕರ್ಬೂಜ ಜ್ಯೂಸನ್ನು ಮಾಡ್ತಾನೆ ಇರ್ತೀನಿ. ನಮ್ಮ ಮನೆಯಲ್ಲಿ ಡೈಲಿ ಒಂದು ಯಾವುದಾದ್ರೂ ಆಯಿತು ಜ್ಯೂಸ್ ಇರಲೇಬೇಕು. ಯಾರು ಕುಡಿತಾರೆ ಇಲ್ಲ ಅಂತ ಗೊತ್ತಿಲ್ಲ, ನಾನು ನನ್ನ ಮಗಳು ನಮ್ಮ ಮನೆಯವರಂತೂ ಕುಡಿತೀವಿ. ನಮ್ಮತ್ತೆ ನನ್ನ ಮಗ ಅಷ್ಟು ಇಷ್ಟಪಡೋದಿಲ್ಲ ಜ್ಯೂಸನ್ನು, ಹಣ್ಣನ್ನು ಹಾಗೆ ತಿಂತಾರೆ. ಆರೋಗ್ಯಕ್ಕೆ ಅದೇ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಮಿಲ್ಕ್ ಶೇಕಿಗಿಂತ ಅಥವಾ ಜ್ಯೂಸಿಗಿಂತ ಹಣ್ಣುಗಳನ್ನು ಹಾಗೆ ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ನೋಡಿ, ಲಾಸ್ಟ್ ವೀಕಲ್ಲಿ ತಂದಿದ್ದು 2 ಪೊಮೊಗ್ರಾನೇಟ್ ಹಾಗೆ ಉಳ್ಕೊಂಡಿತ್ತು. ಸೊ ಅದರಲ್ಲಿ ಮಿಲ್ಕ್ ಶೇಕನ್ನು ಕೂಡ ಮಾಡಿದೆ ನೆಕ್ಸ್ಟ್ ಡೇಗೆ. ಅದನ್ನು ಫಸ್ಟು ಖಾಲಿ ಮಾಡಿಬಿಟ್ಟೆ. ಯಾಕಂದರೆ ಅಂಗಡಿನಲ್ಲಿ ನಾವು ಫ್ರೆಶ್ ಆಗಬೇಕು ಅಂತೇಳಿ ಎಲ್ಲ ಫ್ರೆಶ್ ಇರೋ ಅಂಥದ್ದನ್ನು ತೊಗೊಂಡು ಬರ್ತೀವಿ. ಮನೆಯಲ್ಲಿ ಬಂದ ತಕ್ಷಣ ಅದು ಸ್ವಲ್ಪ 2-3 ದಿನ ಆದಮೇಲೆ ಸ್ವಲ್ಪ ಬಾಡ್ದಂಗೆ ಅನ್ನಿಸ್ತಾ ಇರುತ್ತೆ. ಆವಾಗ ಏನು ಮಾಡ್ತೀವಿ, ಅಯ್ಯೋ ಫ್ರೆಶ್ನೆಸ್ಸೇ ಇಲ್ಲ ಅಂತ ಇರ್ತೀವಿ. ಹೌದಲ್ವಾ? ನಿಮಗೂ ಹೀಗೆ ಅನಿಸಿದ್ಯಾ? ಹಾಗಿದ್ರೆ ಕಮೆಂಟ್ ಮಾಡಿ ನನಗೆ, ಮರಿಬೇಡಿ. ಸೊ ಇದೇ ರೀತಿಯಾಗಿ ಸ್ವಲ್ಪ ಅದು ಹಣ್ಣಾಗೋದಕ್ಕೆ ಟೈಮ್ ಬೇಕು, ಪಪ್ಪಾಯ ಎಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೆಳಗಡೆ ಇಟ್ಬಿಟ್ಟು ಆದಷ್ಟು ಬನಾನ ಎಲ್ಲ ಅಲ್ಲಿ ಮೇಲ್ಗಡೆನೇ ಇಟ್ಟಿದ್ದೀನಿ. ಅದು ಪ್ರೆಸ್ ಆಗಿಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ. ಇದು ಚುಕ್ಕಿ ಬಾಳೆಹಣ್ಣು ನನ್ನ ಮಗನಿಗೆ ಫೇವ್ರೇಟ್ ಅದು. ಸೊ ಅದಕ್ಕೆ ಅವನಿಗೂ ಕೂಡ ತೊಗೊಂಡು ಬಂದಿದ್ವಿ ಸ್ನೇಹಿತರೆ. ಇವತ್ತು ಫ್ರೂಟಿಂದು ಇಷ್ಟೆಲ್ಲ ಆಯಿತು. ನೀವು ಕೂಡ ಅಷ್ಟೇ ಆಯಾ ಸೀಸನಲ್ಲಿ ಸಿಗೋ ಅಂಥ ಫ್ರೂಟ್ಸ್ಗಳನ್ನು ತಿನ್ನಿ ಸ್ನೇಹಿತರೆ. ಆದಷ್ಟು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನಿವತ್ತು ತಿಂಡಿಗೆ ಪಾಲಕ್ ಚಪಾತಿ ಮಾಡಿದ್ದೆ. ಏನು ರುಚಿಯಾಗಿತ್ತು ಅಂತ ಹೇಳ್ತೀರಾ? ಅದೇ ರೀತಿಯಾಗಿ ನಾನು ಈ ಗೋಧಿ ಹಿಟ್ಟನ್ನು ನಾನು ಮನೆಯಲ್ಲೇ ಮಾಡಿಸಿರೋ ಅಂಥದ್ದು ಸ್ನೇಹಿತರೆ. ಜವೆ ಗೋಧಿ ಅಂತ ಬರುತ್ತೆ ಅಲ್ವಾ, ಆ ಜವೆ ಗೋಧಿಗೆ ಕೆಜಿಗೆ 1 ಹಿಡಿಯುವಷ್ಟು ಉರಿಗಡಲೆ ಹಾಕಿ ಮಿಲ್ ಮಾಡಿಸಿರೋ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ ಮತ್ತು ಫೈಬರ್ ಕಂಟೆಂಟ್ ಈ ಜವೆ ಗೋಧಿನಲ್ಲಿ ಜಾಸ್ತಿ ಇರುತ್ತೆ. ಇದಕ್ಕೆ ನಾನು ದಾಲ್ ಫ್ರೈ ಅಥವಾ ದಾಲ್ ತಡ್ಕ ಅಂತ ಅಂದ್ಬಿಟ್ಟು ಮಾಡಿದ್ದೆ. ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿತ್ತಾದರೂ ಕೂಡ ಪಾಲಕ್ ಚಪಾತಿ ರುಚಿನೇ ರುಚಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿತ್ತು. ಅದೇ ರೀತಿಯಾಗಿ ಇವತ್ತು ಸ್ನ್ಯಾಕ್ಸಿಗೆ ಏನೂ ಮಾಡಲಿಲ್ಲ, ಯಾಕಂದರೆ ಮಳೆಯೆಲ್ಲ ಚೆನ್ನಾಗಿ ಬಂದಿತ್ತಲ್ಲ. ಮನೆಯಲ್ಲಿ ಆಚೆಯಿಂದ ಎಲ್ಲ ತೊಗೊಂಡು ಬಂದಿದ್ರು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಇದು ಕಾಟಿ ರೋಲ್ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಬಟ್ ಇದನ್ನು ನಾನು ತಿನ್ನಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೊಟ್ಟೆನೂ ಕೂಡ ಮಾಡ್ತಾಯಿದ್ರು. ನಾನು ಪ್ಯೂರ್ ವೆಜ್ ಆಗಿರೋದ್ರಿಂದ ನಾನು ಆ ಥರ ಎರಡೂ ಮಾಡೋ ಕಡೆಯಲ್ಲಿ ನಾನು
ನಾನು ಏನೂ ತಿನ್ನೋದಕ್ಕೆ ಹೋಗೋದಿಲ್ಲ. ಇವನ್ ಹೋಟೆಲಾದರೂ ಅಷ್ಟೇ, ಏನಾದರೂ ಅಷ್ಟೇ, ನಾನು ಆ ಥರ ತಿನ್ನೋದಿಲ್ಲ. ಸೊ ಇದು ಕಾಟಿ ರೋಲ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು SITನಲ್ಲಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ, ಅಲ್ಲೆಲ್ಲ ಚೈನೀಸ್ ಫುಡ್ಗಳು ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕಾಲೇಜ್ ಇರೋದ್ರಿಂದ ಈ ಥರದ್ದು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದ್ರ ಜೊತೆ ನನಗೆ ವೆಜ್ ಮೊಮೋಸ್ ತೊಗೊಂಡು ಬಂದು ಕೊಟ್ಟಿದ್ದರು. ವೆಜ್ಜು ತುಂಬ ಚೆನ್ನಾಗಿತ್ತು. ಮೊಮೋಸು ಕೂಡ ಅಷ್ಟೇ. ಇದಕ್ಕೆ ರೆಡ್ ಚಟ್ನಿ ಕೊಟ್ಟಿದ್ದರು ಮತ್ತು ಇದನ್ನು ಕೊಟ್ಟಿದ್ದರು. ಅದು ನಮ್ಮನೇಲಿ ಅಷ್ಟು ತಿನ್ನೋದಿಲ್ಲ. ಅದು ವೈಟ್ ಸಾಸನ್ನು ನಮ್ಮನೇಲಿ ತಿನ್ನೋದಿಲ್ಲ ಸ್ನೇಹಿತರೆ. ಅದು ಎಣ್ಣೆ ಹಾಕಿ ಮಾಡಿರ್ತಾರೆ ಅಂತ ಮಯೋನೀಸನ್ನು ನಮ್ಮನೇಲಿ ತಿನ್ನೋದಿಲ್ಲ ಯಾರು. ಸೊ ರೆಡ್ ಚಟ್ನಿ ಜೊತೆ ತಿಂದ್ವಿ. ರೆಡ್ ಚಟ್ನಿನೂ ಸ್ವಲ್ಪ ಹಾಟ್ ಆಗಿತ್ತು. ಆ ಚಳಿಗೂ ಅದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವೆರಡು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು ಸ್ನೇಹಿತರೆ. ಕಾಟಿ ರೋಲು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಮನೇಲಿ ಹೇಳ್ತಾಯಿದ್ರು. ಸೊ ಇವತ್ತು ಈ ವರ್ಷದ ಮಳೆ ಜೋರಾಗಿ ಬಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ಇವತ್ತೇನು ಮಾಡಲಿಲ್ಲ. ಸೊ ಮನೆಯವರು ಆಚೆಯಿಂದನೇ ತೊಗೊಂಡು ಬಂದರು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಮಕ್ಕಳು ಕೂಡ ಕೇಳ್ತಾಯಿದ್ರು ಮೊಮೋಸ್ ಎಲ್ಲ ತಿಂದು ತುಂಬ ದಿನ ಆಗಿದೆ ಅಂತ. ಸೊ ಇವತ್ತಿನ ದಿನದಲ್ಲಿ ಇಷ್ಟ ಆಯಿತು ಸ್ನೇಹಿತರೆ. ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋ ಇದೆ. ಭೂಲೋಕದ ಅಮೃತ ಅಂದರೂ ಕೂಡ ಇದು ತಪ್ಪಾಗಲ್ಲ. ನೀವೆಲ್ಲರೂ ಕೇಳೇ ಇರ್ತೀರ ಬೆಟ್ಟದ ನೆಲ್ಲಿಕಾಯಿ ಅಂತ. ಅದರಿಂದ ಸೂಪರ್ ಆಗಿರೋವಂಥ ಎನರ್ಜಿ ಡ್ರಿಂಕ್, ಹೆಲ್ತ್ ಡ್ರಿಂಕನ್ನು ಈ ರೆಸಿಪಿನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ ಸರ್ಕಲ್ಗಾಗಲಿ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಭೂಲೋಕದ ಅಮೃತ ಅಂದರೆ ನಿಮಗೆ ಗೊತ್ತಿರುತ್ತೆ ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ನಮ್ಮ ಹೆಣ್ಮಕ್ಳಿಗಂತೂ PCOS ಅಂತ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆಲ್ಲ ರಾಮ ಬಾಣ ಅಂತ ಹೇಳ್ಬೋದು. ಸುಮಾರು ಒಂದು 15 ದಿನಕ್ಕೆ ಒಂದೊಂದರಂತೆ ತಿಂತಾ ಬಂದರೂ ಕೂಡ ಸುಮಾರು ಬೆನಿಫಿಟ್ಸ್ ಇದೆ. ಅದೇ ರೀತಿಯಾಗಿ ಇದನ್ನು ನಾವು ಗೂಸ್ಬೆರಿ ಅಂತ ಕೂಡ ಕರಿತೀವಿ. ಇದರಲ್ಲಿ ವಿಟಮಿನ್ C ಮಾತ್ರ ಜಾಸ್ತಿ ಇದೆ. ಆ್ಯಂಟಿಬಯೋಟಿಕ್ ಪವರ್ ಕೂಡ ಜಾಸ್ತಿ ಮಾಡುತ್ತೆ. ನಮಗೆ ಮೇಯ್ನ್ ಬೇಕಾಗಿರೋದೇ ಅದು ಅಲ್ವಾ. ಸೊ ಅದು ಕೂಡ ಜಾಸ್ತಿ ಮಾಡುತ್ತೆ. ಶೀತ, ಕೆಮ್ಮು, ಕಫ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನೋಡಿ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಸುಮಾರು ಒಂದು 7ರಿಂದ 8 ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಅದರೊಳಗಡೆ ಬೀಜ ಬರುತ್ತೆ, ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು. ನಮಗೇನಿದೆ ಇದು ಹಣ್ಣು, ಇದು ಮಾತ್ರ ನಮಗೆ ಸಿಗಬೇಕು ಸ್ನೇಹಿತರೆ. ಎಲ್ಲಿ ಸಿಕ್ಕಿದ್ರೂ ಕೂಡ ಇದನ್ನು ಬಿಡಬೇಡಿ. ಯಾಕಂದರೆ ನಾನು ಹೇಳ್ತಾ ಹೋಗ್ತೀನಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ ಅಂದರೂ ಕೂಡ ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈಗಂತೂ ಮೊಬೈಲು TV ನೋಡೋದ್ರಿಂದ ಸೈಟ್ ಪ್ರಾಬ್ಲಮ್ ಜಾಸ್ತಿ, ಮಕ್ಕಳಿಂದನೇ ಶುರುವಾಗ್ಬಿಟ್ಟಿದೆ ಸ್ಪೆಕ್ಸ್ ಹಾಕೋದು. ಸೊ ಇದನ್ನು ತಿಂತಾ ಬಂದರೆ ಮ್ಯಾಕ್ಸಿಮಮ್ ಇದು ಸೈಟ್ ಪ್ರಾಬ್ಲಮನ್ನು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ದಿನಕ್ಕೆ ಒಂದೊಂದರಂತೆ ಕೂಡ ಬೇಕಾದರೂ ತಿನ್ಬೋದು, ಇಲ್ಲ ಜ್ಯೂಸ್ ಮಾಡಿ ಬೇಕಾದರೂ ತಿನ್ಬೋದು, ಕುಡಿಬೋದು. ನೋಡಿ, ಈ ರೀತಿಯಾಗಿ ನಾನು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದೇನು ನಮಗೆ ಯೂಸ್ ಆಗೋದಿಲ್ಲ. ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಾಲು ಭಾಗ, ಒಂದು ಚಿಟಿಕೆ ಅಂತೀವಲ್ಲ, ಒಂದು 2 ಚಿಟಿಕೆ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಪೆಪ್ಪರ್, ಕರಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು, ಜೀರಿಗೆ ಬೇಕಾದರೂ ಹಾಕ್ಕೊಳ್ಬೋದು. 1 ಇಂಚಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಒಂದು 8ರಿಂದ 10 ಎಲೆ ಪುದೀನ, ಸುಮಾರು ಒಂದು 15 ಎಲೆವಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆ ಏನೂ ಹಾಕೋದಿಲ್ಲ. ಸೊ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದು ಕುಡಿಬೇಕಾದ್ರೆ ಸ್ವಲ್ಪ ಒಗರು ಅಂತ ಅನ್ನಿಸ್ಬೋದು. ಬಟ್ ಇದನ್ನು ಯಾವುದೇ ರೀತಿಯಾಗಿಯೂ ಕೂಡ ನೀವು ಇದನ್ನು ನೆಗ್ಲೆಕ್ಟ್ ಅಂತೂ ಮಾಡಬೇಡಿ ಸ್ನೇಹಿತರೆ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಅಗತ್ಯ ಇತ್ತು ಅಂದರೆ ನೀವು ನೀರನ್ನು ಬೇಕಾದರೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾನು ಇದನ್ನು ನೀವು ಪ್ರಿಸರ್ವ್ ಮಾಡೋದನ್ನು ಕೂಡ ಹೇಳ್ತೀನಿ, ಹೇಗೆ ಪ್ರಿಸರ್ವ್ ಮಾಡಬೇಕು, ತಕ್ಷಣವೇ ಮಾಡ್ಕೊಂಡು ಕುಡಿಬೇಕಾ ಏನು ಅಂತ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ಟ್ರೈನರ್ನ ಇಟ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನೇ ಅದು ಒಟ್ಟಿನ ಥರ ಬರುತ್ತೆ, ಅದು ಗಟ್ಟಿ ಭಾಗ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ.
ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ರಿಂಕಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ ಫೇಸಲ್ಲಿ, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಈಗಿನ ಕಾಲದಲ್ಲಂತೂ ವೆಯ್ಟ್ ಲಾಸ್ ತುಂಬ ಮಾಡ್ತಾ ಇರ್ತೀವಿ. ಸೊ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ಯಾಟನ್ನ ಕಡಿಮೆ ಮಾಡುತ್ತೆ ನಮಗೆ ಇದನ್ನು ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ. ಇದನ್ನು ಆದಷ್ಟು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಸಂಜೆ ತನಕ ನಾವು ಒಂದು ಫ್ರೆಶ್ ಆಗಿ ಇರ್ಬೋದು. ನೋಡಿ, ಈ ರೀತಿಯಾಗಿ ನಮಗೆ ಗಟ್ಟಿ ಪದಾರ್ಥ ಸಿಗುತ್ತೆ. ನೀವು ಇದನ್ನೇ ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಳ್ಬೋದು. ಬಟ್ ನಾನು ಬೇಡ, ಅದರಲ್ಲೇನು ಅಷ್ಟು ಇಲ್ಲ, ರಸ ಇಲ್ಲ, ಪೂರ್ತಿಯಾಗಿ ತೆಗೆದುಬಿಟ್ಟಿದ್ದೀನಿ. ನೋಡಿ, ನಮಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ. ನಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ವಾರಕ್ಕಾಗೋವಷ್ಟು ನಾವು ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ಮತ್ತು ಯೂರಿನ್ ಇನ್ಫೆಕ್ಷನ್ಸ್ ಅಂತೂ ಆಗ್ತಾನೆ ಇರುತ್ತೆ. ಸೊ ಅದನ್ನು ಕೂಡ ಇದನ್ನು ಕುಡಿಯೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ. ನೋಡಿ, ನಾನಿಲ್ಲೊಂದು ಗ್ಲಾಸ್ ಜಾರ್ನಲ್ಲಿ ನಾನು ಎತ್ತಿಡ್ತಾ ಇದ್ದೀನಿ. ನನಗೆ ತಕ್ಷಣಕ್ಕೆ ಎಷ್ಟು ಬೇಕು ಮಾಡ್ಕೊಳ್ಳೋದಕ್ಕೆ ಅಷ್ಟನ್ನು ಬಿಟ್ಟು ಜಾಸ್ತಿ ಇರೋದನ್ನು ಎತ್ತಿಡ್ತಾ ಇದ್ದೀನಿ. ಇಲ್ಲ, ನೀವು ಇದನ್ನು ಕ್ಯೂಬ್ ಥರ ಬೇಕಾದರೂ ಮಾಡಿ ಎತ್ತಿಟ್ಕೊಳ್ಬೋದು ಸ್ನೇಹಿತರೆ. ಇದು ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಆ್ಯಕ್ಟಿವ್ ಆಗಿರೋದಕ್ಕೆ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದರಲ್ಲಿ CKA ವಿಟಮಿನ್ಸ್ ಅಂತೂ ಜಾಸ್ತಿನೇ ಇರುತ್ತೆ. ಮತ್ತು ಕ್ಯಾನ್ಸರ್ನೂ ಕೂಡ ಬಾರದ ಹಾಗೆ ಇದು ಆದಷ್ಟು ತಡೆಯೋದಕ್ಕೆ ಟ್ರೈ ಮಾಡುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಈ ಭೂಲೋಕದ ಅಮೃತ ಅಂತ ಹೇಳಿದೆ, ಇದನ್ನು ಮಿಸ್ ಮಾಡಿದೆ ನಾವು ಇದನ್ನು ತಗೊಳ್ಳೋದ್ರಿಂದ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಲ್ವಾ. ನಾನಿವಾಗ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಗಟ್ಟಿಯಾಗಂತೂ ಕುಡಿಯೋದಕ್ಕಾಗೋದಿಲ್ಲ. ಸೊ ಆದಷ್ಟು ತೆಳುವಾಗಿಯೇ ಮಾಡ್ಕೊಂಡು ಕುಡಿಬೋದು, ಏನೂ ತೊಂದರೆ ಇಲ್ಲ. ನಾನು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವೀಟಿಗೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದನ್ನು ಹಾಕ್ತಾ ಇಲ್ಲ. ಒಂದು 2-3 ಸ್ಪೂನ್ ಬೇಕಾದರೂ ನೀವು ಜೇನುತುಪ್ಪ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ತೆಳುವಾಗಿ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಸೂಪರಾಗಿರೋ ಅಂಥ ಎನರ್ಜಿ ಡ್ರಿಂಕ್ ರೆಡಿ ಆಯಿತು ಸ್ನೇಹಿತರೆ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತಲ್ವಾ. ಸೊ ಮಿಸ್ ಮಾಡದೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಮತ್ತು ಯಾವ ರೀತಿಯಾಗಿ ಹೆಲ್ಪ್ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನು ಕೂಡ ನಮ್ಮ ಮನೆಯಲ್ಲಿ ಇದು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು. ಸೊ ಅದನ್ನೇ ಫಾಲೋ ಮಾಡ್ತಾ ಬರ್ತೀವಿ. ಇದನ್ನು ಕುಡಿದ ತಕ್ಷಣ ವೆಯ್ಟೇ ರೆಡ್ಯೂಸ್ ಆಗ್ತಾ ಇಲ್ಲ, ಅದ್ರ ಜೊತೆಗೆ ಕೆಲವೊಂದನ್ನು ಎಕ್ಸಸೈಸ್ ಆಗಲಿ ಪ್ರತಿಯೊಂದನ್ನು ಮಾಡಬೇಕಾಗತ್ತೆ. ಈಗ ಮೇನ್ ಫೋಕಸ್ ಎಲ್ರದ್ದು ಏನು, ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋದಿರುತ್ತೆ. ಸೊ ತಕ್ಷಣಕ್ಕೆ ಯಾವುದು ನಮಗೆ ಫಲ ಸಿಗೋದಿಲ್ಲ ಅಲ್ವಾ, ಮಾಡ್ತಾ ಮಾಡ್ತಾ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಇದು ಕೂಡ ಡೈಲಿ ನೀವು ಬೆಳಗ್ಗೆ ಟೈಮ್ನಲ್ಲಿ ಒಂದೊಂದು ಸ್ಪೂನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬೋದು. ಆದಷ್ಟು ಈ ಒಂದು ಜ್ಯೂಸನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಅದೇ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.